ಗೃಹಲಕ್ಷ್ಮಿ ಆಯಿತು, ಇದೀಗ ಆಪರೇಷನ್ ಗೃಹಜ್ಯೋತಿ. ಇಂದಿನಿಂದಲೇ ಒಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಮಾಡಲಾಗುತ್ತೆ. ಗೃಹಲಕ್ಷ್ಮಿ ಆಯಿತು, ಇದೀಗ ಆಪರೇಷನ್ ಗೃಹಜ್ಯೋತಿ. ಇಂದಿನಿಂದಲೇ ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ. ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯಕ್ಕೆ ನಿರ್ಧಾರ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆ ಮನೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಮನೆಗಳಿಗೆ ಮೀಟರ್ ರೀಡರ್, ಎಸ್ಕಾಂ ಸಿಬ್ಬಂದಿ ಭೇಟಿಯನ್ನ ಕೊಡ್ತಾರೆ. ಫಲಾನುಭವಿಗಳ ದಾಖಲೆ ಪರಿಶೀಲಿಸಿ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಆಧಾರ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ಜಾತಿ ಪ್ರಮಾಣ ಪತ್ರ ಕಡ್ಡಾಯ. ಆಪ್, ಪತ್ರದ ಮೂಲಕ ಸಿಬ್ಬಂದಿ ಅರ್ಜಿ ಭರ್ತಿ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಗೃಹಲಕ್ಷ್ಮಿ ಆಯಿತು, ಇದೀಗ ಆಪರೇಷನ್ ಗೃಹಜ್ಯೋತಿ. ಇಂದಿನಿಂದಲೇ ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ. ಇನ್ನು ಗೃಹಲಕ್ಷ್ಮಿಯಲ್ಲೂ ಕೂಡ ಸಾಕಷ್ಟು ಪರಿಷ್ಕರಣೆಯನ್ನ ಮಾಡಲಾಯಿತು. ಅಂದ್ರೆ ಅನರ್ಹರನ್ನ ಪತ್ತೆ ಹಚ್ಚುವ ಕಾರ್ಯವನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಕೆಲವೊಂದಿಷ್ಟು ಮೃತ ವ್ಯಕ್ತಿಗಳ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ಕೂಡ ಹೇಳಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಒಂದು ಪರಿಷ್ಕರಣೆಯನ್ನು ಕೂಡ ಮಾಡಲಾಗಿತ್ತು. ಈಗ ಗೃಹಜ್ಯೋತಿಯ ಸರದಿ ಶುರುವಾಗಿದೆ. ಈ ಒಂದು ಗೃಹಜ್ಯೋತಿ ಏನು ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗೃಹಜ್ಯೋತಿ ಕೂಡ ಬಹಳ ಪ್ರಮುಖವಾದಂತಹ ಗ್ಯಾರಂಟಿ. ಈ ಒಂದು ಗೃಹಜ್ಯೋತಿಯನ್ನು ಕೂಡ ಈಗ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ. ಯಾಕೆಂತಂದ್ರೆ ಇದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವಂತೆ. ಹಾಗಾಗಿ ಸದ್ಯಕ್ಕೆ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಗೃಹಲಕ್ಷ್ಮಿಯಲ್ಲೂ ಕೂಡ ಸಾಕಷ್ಟು ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಲಾಯಿತು. ಈಗ ಗೃಹಜ್ಯೋತಿಯಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಹಿತ ಗುಡ್ ಮಾರ್ನಿಂಗ್. ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದೀಗ ಗೃಹಲಕ್ಷ್ಮಿ ಸರ್ಕಾರದಿಂದ ಬಿಗ್ ಆಪರೇಷನ್ ಅಂತ ಹೇಳ್ಬೋದು. ರಾಜ್ಯದ ಈಗ ಕೋಟ್ಯಾಂತರ ಜನಿಗೆ ಫ್ರೀ ಕರೆಂಟ್ ನೀಡ್ತಾ ಇರುವಂತಹ ಏನು ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಒಂದು ಪಟ್ಟಿಯನ್ನು ಕೂಡ ಇದೀಗ ರಾಜ್ಯ ಸರ್ಕಾರ ಮತ್ತೆ ಮರುಪರಿಶೀಲನೆ ಮಾಡಕ್ಕೆ ಈಗಾಗಲೇ ಸಜ್ಜಾಗಿದೆ ಅಂತ ಹೇಳ್ಬೋದು. ಇಂದಿನಿಂದಲೂ ಕೂಡ ಏನು ಫಲಾನುಭವಿಗಳಿಂದ ಅವರ ಪರಿಷ್ಕರಣೆ ಕಾರ್ಯಕ್ಕೆ ಈಗಾಗಲೇ ಚಾಲನೆ ಕೂಡ ನೀಡಲಾಗ್ತಾ ಇದೆ. ಈಗ ಯೋಜನೆಯ ಒಂದು ಏನು ನೈಜ ಫಲಾನುಭವಿಗಳೇನಿದ್ರೆ ಅವ್ರನ್ನ ಸರಿಯಾಗಿ ಗುರುತಿಸಿ ಆ ಒಂದು ಮಹತ್ವದ ಒಂದು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಆರಂಭವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಫಲಾನುಭವಿಗಳಿಗೆ ಮನೆ ಮನೆಗೆ ಕೂಡ ಈಗ ಎಸ್ಕಾಂ ಸಿಬ್ಬಂದಿ ಕೂಡ ಭೇಟಿ ಕೊಡ್ತಾರೆ. ರಾಜ್ಯದ ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಕೂಡ ಮೀಟರ್ ಒಂದು ರೀಡರ್ ಹಾಗೂ ಸಿಬ್ಬಂದಿ ಮನೆಗಳಿಗೆ ದಿಢೀರ್ ಭೇಟಿ ಕೊಟ್ಟು ಅಲ್ಲಿ ಆ ಫಲಾನುಭವಿಗಳ ಎಲ್ಲ ವಿವರಗಳನ್ನು ಕೂಡ ಸಂಗ್ರಹವನ್ನು ಮಾಡ್ತಾರೆ. ಏನು ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಅದಕ್ಕೆ ಬಳಕೆದಾರರ ಮಾಹಿತಿ, ದಾಖಲೆಗಳು, ಡಾಕ್ಯುಮೆಂಟ್ಸ್ ಗಳನ್ನ ಸಂಪೂರ್ಣವಾಗಿ ರಿಪೋರ್ಟ್ ಅನ್ನು ಕೂಡ ಸಿದ್ಧಪಡಿಸ್ತಾರೆ ಅಂತಾನೆ ಹೇಳ್ಬೋದು. ಇದು ಗೃಹಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫಲಾನುಭವಿಗಳು ತಮ್ಮ ಗುರುತಿನ ದಾಖಲೆಗಳನ್ನು ನೀಡಬೇಕಾಗಿತ್ತಂತಹ ಆಧಾರ್ ಕಾರ್ಡ್ಗೆ, ಮತದಾರ ಗುರುತಿನ ಚೀಟಿ ಮತ್ತು ಪ್ಯಾನ್ ಕಾರ್ಡ್ ಇರ್ತಕ್ಕಂಥ ಎಲ್ಲ ಒಂದು ಒಪ್ಪಂದ ಅಗ್ರಿಮೆಂಟ್ ಗಳನ್ನ ಪ್ರಮಾಣ ಪತ್ರ ಏನೇ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಕೂಡ ಮರುಪರಿಶೀಲನೆ ಮಾಡ್ತಾರೆ ಅಂತ ಹೇಳ್ಬೋದು. ಯೋಜನೆಯ ಅರ್ಹತೆಯ ಬಗ್ಗೆ ನಡೀತಾ ಇರುವಂತಹ ಈ ಒಂದು ಪರಿಶೀಲನೆ ಯಾರು ನಿಜವಾದ ಫಲಾನುಭವಿಗಳು, ಯಾರು ನಿಯಮಾವಳಿಗಳನ್ನ ಒಳಪಡುತ್ತೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತೆ ಸರ್ಕಾರ ಈಗ ಸಂಪೂರ್ಣ ಮಾಹಿತಿ ಕಲೆ ಹಾಕೋಕೆ ಸಜ್ಜಾಗಿದೆ ಅಂತ ಹೇಳ್ಬೋದು. ದಾಖಲೆ ಆಧಾರದ ಮೇಲೆ ಏನು ಫಲಾನುಭವಿಗಳಿದ್ರಲ್ಲ ಅವರಿಗೆ ಪಟ್ಟಿಯನ್ನು ಈಗ ಪರಿಷ್ಕರಣೆ ನಡೆಯುತ್ತೆ. ಆಪ್ ಮೂಲಕವಾಗಿ ಡಿಜಿಟಲ್ ಕೂಡ ಸಂಗ್ರಹವನ್ನು ಮಾಡ್ತಾರೆ. ಎಸ್ಕಾಂ ಸಿಬ್ಬಂದಿ ಆಪ್ ಮತ್ತು ಅರ್ಜಿ ಮೂಲಕವಾಗಿ ಎಲ್ಲ ವಿವರಗಳನ್ನ ಭರ್ತಿ ಮಾಡ್ತಾರೆ. ಪಡೆದಂತಹ ಮಾಹಿತಿಯನ್ನ ಆಧರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.